ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ನಾನು ಶ್ರೀವತ್ಸ. ನಾನು 10ನೇ ತರಗತಿಯ KPS ಅಲ್ಲಿ ಓದ್ತಿದ್ದೇನೆ. ಇಲ್ಲಿ KPS ಶಾಲೆ ಬಗ್ಗೆ ಹೇಳಬೇಕಾದ್ರೆ ಒಳ್ಳೆ ಗಾರ್ಡನ್ ಮತ್ತು ತುಂಬ ಟೀಚರ್ಸ್ ಎಲ್ಲ ಒಳ್ಳೆ ಇದ್ದಾರೆ, ತುಂಬ ಎಲ್ಲ ಅರ್ಥವತ್ತಾಗಿ ಹೇಳಿಕೊಡ್ತಾರೆ. ಮತ್ತು ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೆಲ್ಲ ಇದ್ದೇನೆ. ಯಕ್ಷಗಾನ ಮತ್ತು ಕ್ರೀಡೆ ಹಾಗೆಲ್ಲ ತುಂಬ ಇದರಲ್ಲಿದ್ದೇನೆ. ಮತ್ತು ಯಕ್ಷಗಾನದಲ್ಲಿ ಕಳೆದ 2 ವರ್ಷದಿಂದ ಸಹ ನಾನು ಯಕ್ಷಗಾನ ಮಾಡ್ತಿದ್ದೇನೆ. ಮತ್ತು ಇಲ್ಲಿ ಟೀಚರ್ಸ್ ಹೇಗೆ ಅಂದರೆ ಎಲ್ಲ ಒಳ್ಳೆ ನನಗೆ ಹೇಳಿಕೊಡ್ತಾರೆ. ನಾನು ಹೇಳಿದಾಗ ಅಂದರೆ ಎಲ್ಲ ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡ್ತಾರೆ. ಗಾರ್ಡನ್ ಅಂದರೆ ನಮ್ಮ ಶಾಲೆಯಲ್ಲಿರುವಾಗ ಗಾರ್ಡನ್ ಯಾರಲ್ಲಿ ಸೇರ್ಲಿಕ್ಕಿಲ್ಲ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು, ಸಾರ್ಥಕ ಬದುಕು. ಹಿರಿಯಡ್ಕ KPS ಶಾಲೆ ಈ ವರ್ಷ ಇಡೀ ನಾವು ಅಮೃತ ಮಹೋತ್ಸವ ವರ್ಷವನ್ನಾಗಿ ಈ ಒಂದು ಶಾಲೆಯ ಆಚರಣೆಯನ್ನು ಮಾಡಲಿಕ್ಕಿದ್ದೇವೆ. ಹಿರಿಯಡ್ಕ ಶಾಲೆ KPS ಆಗಿ ಪರಿವರ್ತನೆಗೊಂಡಿದೆ. ಮೊದಲಿಗೆ ಬೋರ್ಡ್ ಹೈಸ್ಕೂಲ್ ಇತ್ತು, ತದನಂತರ ಜೂನಿಯರ್ ಕಾಲೇಜ್ ಆಯಿತು, ತದನಂತರ ಪದವಿ ಪೂರ್ವ ಕಾಲೇಜ್ ಆಯಿತು. ಇದೀಗ KPS ಸ್ಕೂಲ್ ಆಗಿ ಪರಿಗಣಿಸಲ್ಪಟ್ಟಿದೆ. ಇದು LKGಯಿಂದ ಸೆಕೆಂಡ್ PUC ವರೆಗೆ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಒಂದರ್ಥದಲ್ಲಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದೊಂದು ವರವೇ ಆಗಿದೆ. 1950ರಂದು ಅಂದಿನ ಪುತ್ತಿಗೆ ಮಠದ ವಿದ್ಯಾವಲ್ಲಭ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಊರಿನ ಅನೇಕ ಮಹನೀಯರ ನೇತೃತ್ವದಲ್ಲಿ ಈ ಶಾಲೆ ಆರಂಭ ಆಯಿತು. ಅಲ್ಲಿಂದ ಇಲ್ಲಿಯವರೆಗೆ ನಿರಂತರ 75 ವರ್ಷ ಈ ಶಾಲೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ರಿಸಲ್ಟ್ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಇದೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನಿಶುಲ್ಕವಾದ ಯಾವುದೇ ರೀತಿಯ ಫೀಸ್ ಕೊಡಲಿಕ್ಕಿಲ್ಲ, ಅಂತಹ ಒಂದು ಅವಕಾಶ ಇದೆ. ಸಂತೋಷದ ವಿಷಯ, ಯಾಕೆಂದರೆ ಉಡುಪಿ ಡಿಸ್ಟಿಕಲ್ಲಿದು 2ನೇ ಸ್ಥಾನದಲ್ಲಿದೆ. ಮತ್ತು ಈ ಶಾಲೆಯನ್ನು ನಮ್ಮ ಸರ್ಕಾರದವರು ಮಾದರಿ ಶಾಲೆ ಅಂತೇಳಿ ಮೊನ್ನೆ ಘೋಷಣೆ ಮಾಡಿದ್ದಾರೆ. ಈ ಅಮೃತ ಮಹೋತ್ಸವದ ಈ ಹೊಸ್ತಿಲಲ್ಲಿ ಆ ಘೋಷಣೆ ಆದದ್ದು ನಮಗೆ ನಿಜವಾಗಿಯೂ ಭಾಳ ಸಂತೋಷದ ವಿಷಯ. ಇನ್ನು ಈ ಶಾಲೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಬೇಕು. ಅದರ ಒಂದು ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಜನೆಯು ಒಂದು ನಮ್ಮ ಈಗ ಹೇಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿದೆ ಅದೇ ಥರ ಈ ಶಾಲೆಯಲ್ಲಿ ನಡೀಬೇಕು ಅನ್ನುವಂಥ ಒಂದು ಇಚ್ಛೆ ನಮ್ಮಲ್ಲಿದೆ. KPS ಹಿರಿಯಡ್ಕ ಹೇಳಬೇಕಂತಂದರೆ ಗೌರ್ಮೆಂಟ್ ಕಾಲೇಜ್ ಆಗಿದ್ರೂ ಸಹ
ತುಂಬ ಒಳ್ಳೆ ಎಜುಕೇಷನ್ಗೆ ಸಪೋರ್ಟ್ ಆಗಿರ್ಬೋದು, ಕಲ್ಚರಲ್, ಸ್ಪೋರ್ಟ್ಸ್ ಎಲ್ಲದಕ್ಕೂ ತುಂಬ ಸಪೋರ್ಟಿವ್ ಇರುವಂತಹ ಕಾಲೇಜ್. ನಾನು ಹಾಡುಗಾರಿಕೆಯಲ್ಲಿ ನನಗೆ ಹೋದ ವರ್ಷ ರಾಜ್ಯ ಮಟ್ಟ ತನಕ ಹೋದೆ. ಇವನ್ ಇಂಗ್ಲೀಷ್ ಮೀಡಿಯಮ್ ಕೂಡ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಪ್ರಿನ್ಸಿಪಲ್ ಸರಿಂದ ಹಿಡಿದು ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ಸ್ ತನಕ ಕೂಡ ಎಲ್ಲರೂ ತುಂಬ ಸಪೋರ್ಟಿವ್ ಆ್ಯಂಡ್ ತುಂಬ ಒಳ್ಳೆ ಇದ್ದಾರೆ. ಇವನ್ ಲೆಕ್ಚರರ್ಸ್, ನಾನು ಕಾಮರ್ಸಲ್ಲಿ ಸೆಕೆಂಡ್ PU ಮಾಡಿದ್ದು. ಸೊ ನನಗೆ ಪಾಠಕ್ಕಿರುವ ಲೆಕ್ಚರರ್ಸ್ ಆಗಿರ್ಬೋದು ಅಥವಾ ನನಗೆ ಪಾಠಕ್ಕೆ ಇರದಂಥ ಲೆಕ್ಚರರ್ಸ್ ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆ್ಯಂಡ್ ಟೀಚಿಂಗ್ ಕೂಡ ತುಂಬ ಹೈ ಲೆವೆಲಲ್ಲಿದೆ. ತುಂಬ ಇಲ್ಲಿನ ಟೀಚಿಂಗ್ ಕ್ವಾಲಿಟಿ ನೋಡಲಿಕ್ಕೆ ಹೋದರೆ ಒಂದು ಗೌರ್ಮೆಂಟ್ ಕಾಲೇಜ್ ಅಥವಾ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಆ ಹೈ ಲೆವೆಲಲ್ಲಿದೆ. ವಿದ್ಯಾರ್ಥಿಗಳಿಗೆ ಅತ್ಯುನ್ನತವಾದಂತಹ ಒಂದು ಶಿಕ್ಷಣ, ಮೌಲ್ಯಯುತವಾದಂತಹ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಈ ಒಂದು ವಿದ್ಯಾಸಂಸ್ಥೆಯ ಶಿಕ್ಷಕರು ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲ ವಿಭಾಗಗಳಲ್ಲಿಯೂ PUCಯನ್ನು ನಾವು ತೆಗೆದುಕೊಂಡ್ರೆ ವಾಣಿಜ್ಯ, ಕಲಾ ಹಾಗೂ ವಿಜ್ಞಾನ ವಿಭಾಗಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಾರೆ. ಹಾಗೆ ಈ ವಿದ್ಯಾಸಂಸ್ಥೆಯು ಇವತ್ತು KPS ಆಗಿ ಪರಿವರ್ತನೆಗೊಂಡಿದೆ. LKGಯಿಂದ ಆರಂಭಗೊಂಡು PUC ತನಕ ಒಂದೇ ಕಾಂಪೌಂಡ್ನಲ್ಲಿ ಆ ವಿದ್ಯಾರ್ಥಿ ಕಲಿಯುವಂಥ ಒಂದು ಅವಕಾಶ ಇಲ್ಲಿದೆ. ಹಾಗೆ ಈ ಶಾಲೆಯಲ್ಲಿ ಹಲವಾರು ಕೆಲಸಗಳನ್ನು ಹಿಂದಿನ ಹಳೆ ವಿದ್ಯಾರ್ಥಿ ಸಂಘ ಈ ಶಾಲೆಗಾಗಿ ಮಾಡಿತ್ತು. ಮುಖ್ಯವಾಗಿ 25ನೇ ವರ್ಷಕ್ಕೆ ಒಂದು ಬಿಲ್ಡಿಂಗನ್ನು ಕಟ್ಟಿಕೊಟ್ಟಿತ್ತು. ಅದಲ್ಲದೆ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಳೆ ವಿದ್ಯಾರ್ಥಿ ಸಂಘ ಮಾಡಿಕೊಂಡು ಬಂದಿದೆ. ತದನಂತರದ ದಿನಗಳಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅವರ ಒಂದು ಉಸ್ತುವಾರಿಯಲ್ಲಿ ಕೆಲವಾರು ಸರಕಾರದ ಒಂದು ದೇಣಿಗೆಯೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು, ಹಾಗೆ ಈ ಶಾಲೆಯ ಒಂದು ಉಸ್ತುವಾರಿಯನ್ನು ಸಹ ಮಾಡಿಕೊಂಡು ಬಂದಿದೆ. ಹಾಗೆ ಮುಖ್ಯವಾಗಿ ನಾನು ಹೇಳಬೇಕು, ನವೋದಯ ಫ್ರೆಂಡ್ ಸರ್ಕಲ್ ಎನ್ನುವ ಒಂದು ಸಂಸ್ಥೆ ಈ ಶಾಲೆಗಾಗಿ ಒಂದು ಲೈಬ್ರರಿ ಹಾಲನ್ನು ಸಹ ಒಂದು 2000 ಇಸ್ವಿಯಲ್ಲಿ ಮಾಡಿಕೊಟ್ಟಿತ್ತು. ಹಾಗೆಯೇ ನಿರಂತರವಾಗಿ ನಮಗೆ ಹಲವಾರು ದಾನಿಗಳು, ಹಲವಾರು ಹಳೆ ವಿದ್ಯಾರ್ಥಿಗಳು ಈ ಶಾಲೆಗೆ ನಿರಂತರವಾಗಿ ಸ್ಪಂದಿಸುವುದರಿಂದ ಈ ಶಾಲೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ನಮಗೆ ಸಹಕಾರಿಯಾಗ್ತದಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಈ ಶಾಲೆ ಬೆಳ್ಳಿ ಹಬ್ಬವನ್ನು ಆಚರಿಸಿತು, ಸುವರ್ಣ ಮಹೋತ್ಸವವನ್ನು ಆಚರಿಸಿತು, ಈಗ ಅಮೃತ ಮಹೋತ್ಸವವನ್ನು ಆಚರಿಸಲಿಕ್ಕೆ ಹೊರಟಿದೆ. ಈ ಶಾಲೆ ಬಹುಶಃ ಉಡುಪಿ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕದಲ್ಲಿ ಒಂದು ಮಾದರಿ ಶಾಲೆ, ಮತ್ತು ಮಾದರಿ ಇಲ್ಲಿಯ ರಿಸಲ್ಟ್ ಕೂಡ ಅದೇ ಥರ ಇದೆ ಮತ್ತು ಇಲ್ಲಿಯ ವಿದ್ಯಾರ್ಥಿಗಳು ಅದೇ ಸಂಖ್ಯೆಯಲ್ಲಿದೆ. ಆದ್ದರಿಂದ ಇವತ್ತು ಈ ಶಾಲೆಯ ಏನು ಬೆಳವಣಿಗೆ ನೋಡಿದರೆ ನಮಗೂ ಬಹಳ ಖುಷಿಯಾಗುತ್ತೆ. ಇಲ್ಲಿಯ ಊರಿನ ಎಲ್ಲ ಮಹನೀಯರು ಅಂದಿನ ಕಾಲದಲ್ಲಿ ಏನು ಈ ಶಾಲೆಗಾಗಿ ದುಡಿದಿದ್ದಾರೆ, ಅದರ ಫಲ ಇವತ್ತಿನ ವಿದ್ಯಾರ್ಥಿಗಳು ಉಣ್ತಾ ಇದ್ದಾರೆ. ಇವತ್ತು ಶಾಲೆ ಈ ಭಾಗದಲ್ಲಿ ಎಲ್ಲ ಬೇರೆ ಬೇರೆ ತಾಲೂಕಿನಲ್ಲಿ ನೋಡಿದರೆ ಇಲ್ಲಿಯ ವಿದ್ಯಾರ್ಥಿಗಳು ಬಹುಶಃ ಮುಂಚೂಣಿಯಲ್ಲಿ ಕಲಿಯುವಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇದೆಲ್ಲ ನಮಗೆ ಅತ್ಯಂತ ಖುಷಿ. ನಮ್ಮ ಈ ಸಂಸ್ಥೆ ಸದಾಕಾಲ ಬೆಳಗಲಿ, ಇಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಉನ್ನತಕ್ಕೆ ಏರಲಿ, ನಮ್ಮ ಸಂಸ್ಥೆಯ ಕೀರ್ತಿ ರಾರಾಜಿಸಲಿ ಹೇಳುವಂತಹ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜನವರಿ ತಿಂಗಳಲ್ಲಿ ಈ ಶಾಲೆ ಅಮೃತ ಮಹೋತ್ಸವವನ್ನು ಆಚರಿಸಿದೆ. 25ನೇ ವರ್ಷದ ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರಾದ ಕೂಲಾಡಿ ಸುರೇಶ್ ನಾಯಕರ ಒಂದು ಅಧ್ಯಕ್ಷತೆಯಲ್ಲಿ ಭಾಳ ವಿಜೃಂಭಣೆಯಿಂದ ಆಗಲಿಕ್ಕಿದೆ ಅನ್ನೋ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಅಮೃತ ಮಹೋತ್ಸವ ಸಮಾರಂಭ ಇವತ್ತು ಅದರ ಕಚೇರಿ ಉದ್ಘಾಟನೆ ಆಗಿದೆ. ಬಹುಶಃ ನಾವು ನಡೆದು ಬಂದ ದಾರಿಗಳ ಒಂದು ಹೆಜ್ಜೆ ಗುರುತನ್ನು ನೆನಪು ಮಾಡ್ತಾ ಈ ಸಂಸ್ಥೆ ಮುಂದೆ ಯಾವ ರೀತಿ ನಡೀಬೇಕು, ಸಾವಿರಾರು ಜನ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಪಡೆದಿದ್ದಾರೆ. ಅವರು ತಮ್ಮ ಬಾಲ್ಯದ ಆ ನೆನಪುಗಳನ್ನು ಮಾಡ್ತಾ ಈ ಶಾಲೆಯ ಉದ್ಧಾರಕ್ಕೆ, ಉತ್ಕರ್ಷಕ್ಕೆ, ಒಂದು ಶಾಲೆಗೆ, ಒಂದು ಊರಿಗೆ ಒಂದು ದೇವಾಲಯ ಮತ್ತು ವಿದ್ಯಾಲಯ ಇದು ಬಹಳ ಪ್ರಮುಖ ಘಟ್ಟ ಅಂತ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ನಮ್ಮ ಬಹಳ ಖುಷಿ, ಹೆಮ್ಮೆ ಅಂತ ಹೇಳಿದರೆ ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆಯನ್ನು ಮರೆತಿಲ್ಲ, ತಾವು ನನಗೆ ಪಾಠ ಮಾಡಿದ ಆ ಗುರುಗಳನ್ನು ಮರೆತಿಲ್ಲ. ಅದನ್ನು ಪುನರ್ಮನನ ಮಾಡ್ತಾ
ಇವತ್ತು ಆ ನೆನಪುಗಳು ಮಾಡಿಕೊಳ್ತಾ ಭಾಳ ಸಂಭ್ರಮದಲ್ಲಿದ್ದಾರೆ. ನಾನು ಬರೋ ಸ್ವಲ್ಪ ಲೇಟ್ ಆಯಿತು. ಭಾಳ ಸಂಭ್ರಮದಲ್ಲಿದ್ದಾರೆ. ಈಗಲೇ ಗೊತ್ತಾಗ್ತದೆ ಇದೆಷ್ಟು ವೈಭೋಗವನ್ನು ಕಾಣ್ತದೆ ಅನ್ನುವಂಥ ಆ ಮನೋಭೂಮಿಕೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದಿನ ದಿನಗಳಲ್ಲಿ ಇಡೀ ಊರಿನ ಜನರಿಗೆ ಒಂದು ಹಬ್ಬದ ರೀತಿಯಲ್ಲಿ ಅದು ಯಾಕಂತ ಹೇಳಿದರೆ ಯಾವುದೇ ಆ ಒಂದು ಕಾರ್ಯಕ್ರಮ ಅದು ಒಂದು ದಿವಸ ಜಾತ್ರೆ ಆಗಬಾರ್ದಂತೆ. ಅದರ ನೆನಪಲ್ಲಿ ಮತ್ತಷ್ಟು ಪೂರಕ ವಾತಾವರಣ, ಪೂರಕ ಕಾರ್ಯಕ್ರಮ ನಡಿಬೇಕಂತಕ್ಕಂಥ ಆಶಯದೊಂದಿಗೆ ಈ ಊರಿನ ಸಜ್ಜನ ಬಾಂಧವರು, ಹಿರಿಯರು, ಈ ಊರಿನ ಪ್ರಮುಖರು, ಇಲ್ಲಿ ಹಳೆಯ ವಿದ್ಯಾರ್ಥಿಗಳು, ಗಣ್ಯರ ಮನೆಯರು ಸೇರಿ ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಬ್ಬ ಶಾಸಕನಾಗಿ ನಮ್ಮದು ಒಂದಿಷ್ಟು ಜವಾಬ್ದಾರಿ ಇದೆ. ಈ ಶಾಲೆಯ ಉದ್ಧಾರಕ್ಕೆ, ಉತ್ಕರ್ಷಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡೋ ನಿಟ್ಟಿನಲ್ಲಿ ದೇವರು ಎಲ್ಲರಿಗೂ ಕೂಡ ಒಳ್ಳೆಯ ಬುದ್ಧಿಯನ್ನು ಕೊಡಲಿ, ಹೊಸ ಚೈತನ್ಯ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಬೆಳ್ಳಿ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿ ಅದೇ ರೀತಿಯಲ್ಲಿ 50ನೇ ವರ್ಷದ ಆಚರಣೆಯನ್ನು ಸಹ ಅನೇಕ ಅಭಿವೃದ್ಧಿ ಕಾರ್ಯಗಳ ಜೊತೆ ನಡೆಸಿಕೊಂಡು ಬಂದು ಈಗ 75 ವರ್ಷದ ಒಂದು ಸಂಭ್ರಮಾಚರಣೆ, ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಇದೆ. ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಕಲಿತಂತಹ ಅನೇಕ ಹಳೆಯ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳು ದೇಶದ ಬೇರೆ ಬೇರೆ ಭಾಗದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿದ್ದು ಶಾಲೆಯ ಬಗ್ಗೆ ಅಷ್ಟೇ ಗೌರವ, ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಅವರೆಲ್ಲರ ಒಂದು ಕಲಿಕೆಗೆ ಆಧಾರ ಸ್ತಂಭವಾದಂಥ ಈ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಪ್ರಸ್ತುತ ಸುಮಾರು 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದು LKGಯಿಂದ ದ್ವಿತೀಯ PUC ತನಕ ಈ ಭಾಗದ ವಿದ್ಯಾರ್ಥಿಗಳಿಗೆ ಅಲ್ಲದೆ ಉತ್ತರ ಕರ್ನಾಟಕ, ಶಿವಮೊಗ್ಗ, ಚಿಕ್ಕಮಗಳೂರಿನ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಇದ್ದಾರೆ. ಅವರೆಲ್ಲರಿಗೆ ವಿದ್ಯಾಭ್ಯಾಸವನ್ನು ನೀಡುವುದರ ಜೊತೆ ಅನೇಕ ಪಠ್ಯೇತರ ಚಟುವಟಿಕೆಗಳಲ್ಲಿ ಹಾಗೆಯೇ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಈ ಸಂಸ್ಥೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ. ಹಾಗಾಗಿ ಈ 75ನೇ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಮ್ಮ ಊರಿನ ಹಿರಿಯರು, ಮಾನ್ಯ ಶಾಸಕರಾದಂಥ ಗುರ್ಮೆ ಸುರೇಶ್ ಶೆಟ್ಟಿಯವರ ಗೌರವಾಧ್ಯಕ್ಷತೆಯಲ್ಲಿ ಸಮಿತಿಯನ್ನು, ಅಮೃತ ಮಹೋತ್ಸವ ಸಮಿತಿಯನ್ನು ರಚಿಸಿ ತನ್ಮೂಲಕ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡು ಸಂಸ್ಥೆಯ ಹೆಸರನ್ನು ಚಿರಸ್ಥಾಯಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಾನಿಗಳು, ವಿದ್ಯಾಭಿಮಾನಿಗಳು ಆದಂಥ ತಾವು ಈ ಸಂಸ್ಥೆಯ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ, ವಿಶ್ವಾಸ ಮುಂದುವರಿಯಬೇಕು. ಸಂಸ್ಥೆಗೆ ತಮ್ಮ ಕಿಂಚಿತ್ತಾದರೂ ಕೊಡುಗೆಯನ್ನು ನೀಡಿ ಸಂಸ್ಥೆಯ ಮುಂದಿನ ಭವಿಷ್ಯದ ಒಂದು ಜನಾಂಗವನ್ನು ರೂಪಿಸುವಂತಹ ವಿದ್ಯಾರ್ಥಿಗಳ ಒಂದು ಬೆಳವಣಿಗೆಗೆ ಕಾರಣೀಕರ್ತರಾಗಬೇಕು ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಅನೇಕ ಹಳೆಯ ವಿದ್ಯಾರ್ಥಿಗಳನ್ನು ನಾವು ಸಂಪರ್ಕಿಸಿದ್ದೇವೆ. ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ತಮ್ಮ ಕೊಡುಗೆಗಳನ್ನು ನೀಡುವುದಾಗಿ, ತನು ಮನ ದಾನದ ಸಹಾಯವನ್ನು ನೀಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಸಂಘ ಸಹ ಅಷ್ಟೇ ಕ್ರಿಯಾಶೀಲವಾಗಿದ್ದು, ಹಳೆಯ ವಿದ್ಯಾರ್ಥಿ ಸಂಘ ಸಹ ಅಮೃತ ಮಹೋತ್ಸವ ಸಮಿತಿಯ ಜೊತೆ ಕೈ ಜೋಡಿಸಿ, ಅಭಿವೃದ್ಧಿ ಸಮಿತಿಯವರು ಸಹ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಹಾಗಾಗಿ ತಮ್ಮಲ್ಲಿ ಕೇಳಿಕೊಳ್ಳುವುದಷ್ಟೇ, ಬನ್ನಿ ಈ ಸಂಸ್ಥೆಯ ಒಂದು ಬೆಳವಣಿಗೆಗೆ ಕಾರಣೀಕರ್ತರಾಗಿ ಈ ಸಂಸ್ಥೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಒಂದು ಶ್ರೇಯೋಭಿವೃದ್ಧಿಗೆ ಆಶೀರ್ವದಿಸಿ ಸಂಸ್ಥೆಗೆ ತಮ್ಮೆಲ್ಲರ ಒಂದು ಸಂಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು.